007 ಸರೋಜಮ್ಮ ಅವರು ಕರ್ತವ್ಯ ನಿರ್ವಹ ಸಮಯದಲ್ಲಿ ಬಯೋಮೆಟ್ರಿಕ್ಕೋಸ್ಕರ ಅವರ ತಲೆಯಲ್ಲಿ ಇರೋದು 6:15 6:45 ನಾವು ಬಯೋಮೆಟ್ರಿಕ್ ಹಾಕಬೇಕು ಅನ್ನೋದೇ ಅವರ ನಮ್ಮ ಪೌರ ಕಾರ್ಮಿಕರ ತಲೆಯಲ್ಲಿರ್ತದೆ. ಅದರಿಂದ ಅವರು ಇವತ್ತು ಲಾರಿ ಬಂದು ಪೆಂಟ್ ವೀಲಲ್ಲಿ ಗುದ್ದಿ ಅವರಿಗೆ ಸಾವನ್ನು ಅಪ್ಪಿರ್ತಾರೆ. ಮೊದಲನೇದಾಗಿ ಅವ್ರಿಗೆ ಹಾಗೂ ಅವ್ರ ಕುಟುಂಬದವ್ರಿಗೆ ದುಃಖನ ಸಹಿಸಲಿ ಅಂತ ಆ ಭಗವಂತನಲ್ಲಿ ಕೇಳ್ತಾ ಇದ್ದೀನಿ. ಹಾಗೂ ಇದು ಪಾಪ 1ನೇ ತಾರೀಕು ಅವರು ಕಾಯಂ ಪತ್ರವನ್ನು ಪಡಿಬೇಕಾಗಿತ್ತು. ಈ ಸಂದರ್ಭದಲ್ಲಿ ಅವ್ರದ್ದು ಸಾವನ್ನು ಅಪ್ಪಿರೋದ್ರಿಂದ ಭಾಳ ನೋವಾಗುತ್ತೆ. ಈಗ ನಾವು ಆಯುಕ್ತರಲ್ಲಿ ಕೇಳೋದು ಒಂದೇ ವಿಷಯ, ಅವರ ಕುಟುಂಬದಲ್ಲಿ ಯಾರಾದರೂ ಒಬ್ಬರಿಗೆ ಈ ಅನುಕಂಪದ ಆಧಾರದ ಮೇಲೆ ಅವ್ರನ್ನ ಕೆಲಸಕ್ಕೆ ತಕ್ಕಬೇಕು ಅಂತ ನಿಮ್ಮ ಮಾಧ್ಯಮಕ ಮುಖ್ಯಾಂತರ ನಾನು ಕೇಳ್ಕೊತಾ ಇದ್ದೀನಿ. ಹಾಗೂ ಹೊಸದಾಗಿ ನಮಗೆ BBMP ಮುಖ್ಯ ಆಯುಕ್ತರಾಗಿ ಮಹೇಶ್ವರ ರಾವ್ ಅವರು ನಮ್ಮ BBMPಗೆ ಬಂದಿದ್ದಾರೆ. ನಮ್ಮ ಪೌರ ಕಾರ್ಮಿಕರ ಪರವಾಗಿ ಅವ್ರಿಗೂ ಸ್ವಾಗತವನ್ನು ಕೋರ್ತೀವಿ. ಅವರು ಇದನ್ನು ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಈ ಸರೋಜಮ್ಮರವರ ಕುಟುಂಬಕ್ಕೆ ಅವ್ರಿಗೆ ಆಧಾರ ಹಾಗೂ ಅವರು ಬರಬೇಕಾಗ್ತಕ್ಕಂಥದ ಹಣದ ಸಹಾಯ ಮತ್ತು ಕೆಲಸವನ್ನು ಕೊಡಿಸಿ ಅಂತ ಮಾಧ್ಯಮ ಮುಖಾಂತರ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀವಿ. ಬೆಳಗಿನ ಜಾವ 107ನೇ ವಾರ್ಡಿನ ಪೌರ ಕಾರ್ಮಿಕಿ ಆದಂಥ ಸರೋಜಮ್ಮನವರು ಕೆಲಸಕ್ಕೆ ಹೋದಾಗ ಏನು ಟೈಮ್ ಆಗುತ್ತೆ, ಬಯೋಮೆಟ್ರಿಕ್ ಸಿಕ್ಕಲ್ಲ ಅಂತ ತಾರೋತೂರಿಯಲ್ಲಿ ಹೋದಾಗ ಅವಳು ಎದುರಿಗೆ ಬಂದು ಒಂದು ಲಾರಿ ಟೆಪ್ಪರನ್ನು ಹೊಡೆದು ಸ್ಥಳದಲ್ಲೇ ಸಾವನ್ನಪ್ಪಿಸ್ತಾರೆ. ಆದರೆ ಇವತ್ತೇ ನಮ್ಮ ಇಂದಿನ ಮುಖ್ಯ ಆಯುಕ್ತರಾದಂಥ ತುಷಾರ ಗಿರಿನಾಥ್ ಅವರು ಆಡಳಿತಾಧಿಕಾರಿ ಮತ್ತು ಜೊತೆಗೆ ನಗರಾಭಿವೃದ್ಧಿ ಇಲಾಖೆ ಮಹಾಪ್ರಧಾನ ಕಾರ್ಯದರ್ಶಿಯಾದಂಥ ಅವರು ಇವತ್ತು ನಮ್ಮ BBMP ನಿರ್ಗಮಿಸಿ ಸರ್ಕಾರಕ್ಕೆ ಹೋಗಿದ್ದಾರೆ. ಈಗ ಮುಖ್ಯವಾಗಿ ಮುಖ್ಯ ಆಯುಕ್ತರಾಗಿ ಮಹೇಶ್ವರ ರಾವ್ ಅವರು ಹಿಂದೆ 2018ರಲ್ಲಿ ಒಂದು ವಾರ BBMPಗೆ ಕಮಿಷನರ್ ಆಗಿ ಬಂದಿದ್ದರು. ಯಾವತ್ತು ಹೊಸದಾಗಿ ಮತ್ತೆ ಪುನಃ BBMPಗೆ ಬಂದ ಕೂಡಲೇ ಇವತ್ತು ಅಜ್ಞಾತವಾದಂಥ ಇವತ್ತು ಒಂದು ಘಟನೆ ನಡೆದಿದೆ. ನಮಗೆ ತುಂಬ ನೋವಾಗಿದೆ. ತಾವುಗಳು ಹಿರಿಯರು ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಿದೆ. ಮಹೇಶ್ವರ ಅವರು ಸಾಹೇಬ್ರೆ, ಮತ್ತು ನಮ್ಮ ಪೌರ ಕಾರ್ಮಿಕರಿಗೆ ಏನೇನು ಸವಲತ್ತು ಬೇಕು ಅದೆಲ್ಲ ನೀವು ಕೊಡಿಸ್ಬೇಕಾಗುತ್ತೆ. ಹಿಂದೆ ನಾವು 2018ರಿಂದ ಬಯೋಮೆಟ್ರಿಕ್ ಬೇಡ, ನಮಗೆ ಯಾಕೆ ಬಯೋಮೆಟ್ರಿಕ್ಕು, ನಾವೇನು ಸುಳ್ಳ್ರ ಅಂತ ನಾವು ಹಲವಾರು ಸಲ ನಮ್ಮ ಗೌರವಗುಪ್ತಗೆ ಮನವಿ ಮಾಡಿದ್ದೀವಿ, ಈ ಮಂಜುನಾಥ್ ಪ್ರಸಾದ್ಗೆ ಮನವಿ ಮಾಡಿದ್ದೀವಿ, ಮತ್ತು ಅನಿಲ್ ಕುಮಾರ್ಗೂ ಮನವಿ ಮಾಡಿದ್ದೀವಿ. ಯಾರು ಮಾಡಿದ್ರೂ ಏನು ಪ್ರಯೋಜನ ಆಗಲಿಲ್ಲ. ತುಷಾರ ಗಿರಿನಾಥ್ಗೇನು ಕೊನೆಯದಾಗಿ ಇದೇ ಜಾಗದಲ್ಲಿ ದಾಸರಲ್ಲಿ ಒಬ್ಬಮ್ಮ ಸೇಮ್ ಇದೇ ಥರ ಲಾರಿ ಹೊಡೆದು ಮೈನ್ ರೋಡಲ್ಲಿ ಮೃತಪಟ್ಟಿರ್ತಾರೆ. ಈ ಬುರುಡೇನೇ ಹೊಡೆದೋಗಿತ್ತೆ ಚಕ್ರ ಹತ್ತಿ. ಆವಾಗಲೂ ನಾವು ಅವರಿಗೆ ಮನವಿ ಪತ್ರ ಕೊಟ್ಟು ಸಂಪೂರ್ಣ ರದ್ದು ಮಾಡಬೇಕು. ನಾವು ಈ ಬಯೋಮೆಟ್ರಿಕ್ಕಿಂದ ಭಾರಿ ಅನಾಹುತ ಆಗಿದೆ. ಅವರು ಭಯದಿಂದ ಓಡೋಡಿ ಹೋಗಿ ಈ ವೆಹಿಕಲ್ಗೆ ಸಿಕ್ಕಿ ಈ ರೀತಿ ಜೀವಗಳು ಕಳ್ಕೊತವ್ರೆ. ದಯಮಾಡಿ ಬಯೋಮೆಟ್ರಿಕ್ಕು ರದ್ದು ಮಾಡಲೇಬೇಕು. ಈ ಸರ್ಕಾರ ಆಗಿರ್ಬೋದು, ಪಾಲಿಕೆ ಆಗಿರ್ಬೋದು, ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಬಯೋಮೆಟ್ರಿಕನ್ನು ರದ್ದು ಮಾಡಿ. ನಮ್ಗೆ ಯಾಕ್ರಿ ಬಯೋಮೆಟ್ರಿಕ್ಕು? ನಾವೇನು ಕಸ ಗುಡಿಸಿ ನಗರವನ್ನೇ ಸ್ವಚ್ಛ ಮಾಡೋಂಥ ಕಾರ್ಮಿಕರು. ಯಾರು ಒಬ್ಬ ಕೇಸ್ ವರ್ಕರ್ಗಳಿಗೆ ಪಂಚು ಮಾಡಲ್ಲ, ಏನು ಮಾಡಲ್ಲ. ಅವ್ರಿಗೆ ಸಂಬಳ ತಗೊಂಡು ಇವತ್ತು 1 ಲಕ್ಷ 1.5 ಲಕ್ಷ ಸಂಬಳ ತಗೊಂಡು ಮಜಾ ಮಾಡ್ತಾವ್ರೆ. ಕೇವಲ 20,000 ತಗೊಂಡು ಜೀವನ ಮಾಡೋಂಥವ್ರಿಗೆ ಬಯೋಮೆಟ್ರಿಕ್. ಅದಕ್ಕೆ ಸಂಪೂರ್ಣ ಬಯೋಮೆಟ್ರಿಕ್ ರದ್ದು ಮಾಡಬೇಕು. ರದ್ದು ಮಾಡಿ ನಮ್ಮ ಕಾರ್ಮಿಕರಿಗೆ ಸುಗಮವಾಗಿ ಕೆಲಸ ಮಾಡಲು ಪಾಲಿಕೆ ಸ್ಪಂದಿಸಬೇಕಂತ ತಮ್ಮಲ್ಲಿ ಮನವಿ